ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಅಂತ ಸಿಎಂ ಹೇಳ್ತಾ ಇದ್ದಾರೆ. ಗೌಡರ ಬಳಿಕ ನಿಖಿಲ್ ಸ್ಪರ್ಧೆ ಬಗ್ಗೆ ಸಿಎಂ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಗೌಡರ ಕುಟುಂಬದ ಕುಡಿ ಸ್ಪರ್ಧೆ ಮಾಡಿದ್ರೆ ಅನುಕೂಲ, ಸೊ ಹೀಗಾಗಿ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಸಿಎಂ ಕೂಡ ಘೋಷಣೆಯನ್ನ ಮಾಡ್ತಾ ಇದ್ದಾರೆ. ಮಂಡ್ಯದ ಜನ ಇದನ್ನೇ ಬಯಸ್ತಿದ್ದಾರೆ ಅಂತ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿರುವಂತದ್ದು. ಯಾವ ಕಾರಣಕ್ಕೂ ನಾವು ಪಲಾಯನವಾದವನ್ನ ಮಾಡೋದಿಲ್ಲ. ಕೆಲವರು ಮಂಡ್ಯ ಅಭಿಮಾನದ ಬಗ್ಗೆ ಮಾತನಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಪಲಾಯನವಾದವನ್ನ ಮಾಡೋದಿಲ್ಲ, ಮಂಡ್ಯದ ಋಣವನ್ನ ತೀರಿಸುವಂತ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಒಂದ್ ರೀತಿಯಾಗಿ ಪರೋಕ್ಷವಾಗಿ ಕೂಡ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾರು ಎಷ್ಟು ಋಣವನ್ನ ತೀರಿಸಿದ್ದಾರೆ ನೋಡಿದ್ದೇನೆ. ಪರೋಕ್ಷವಾಗಿ ಸುಮಲತಾ ಅಂಬರೀಶ್ ಅವರಿಗೆ ಸಿಎಂ ಟಾಂಗ್ ಅನ್ನ ಕೊಟ್ರ. ಮಂಡ್ಯದಿಂದ ನಿಖಿಲ್ ಸ್ಪರ್ಧೆಯನ್ನ ಮಾಡ್ತಾರೆ ಅಂತ ಸಿಎಂ ಕುಮಾರಸ್ವಾಮಿ ಅವರು ಈಗ ಹೇಳ್ತಾ ಇರುವಂತದ್ದು. ಈ ಹಿಂದೆ ದೇವೇಗೌಡರು ಹೇಳಿದ್ರು, ಹಾಗೆ ಸಾರಾ ಮಹೇಶ್ ಅವರು ಕೂಡ ಹೇಳಿದ್ರು. ಈಗ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲವೂ ಓಕೆ, ಜೆಡಿಎಸ್ ನವರೇ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಆ ಜೆಡಿಎಸ್ ನಾಯಕರೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ನಾಯಕರು ಮಾತ್ರ ಇನ್ನೂ ನಿರೀಕ್ಷೆಯಲ್ಲಿದ್ದಾರೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಆಗುತ್ತೆ, ಮಂಡ್ಯ ಯಾರಿಗೆ ಹೋಗ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೈಕಮಾಂಡ್ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಈ ರೀತಿಯಾಗಿ ಬರೀ ಇನ್ನು ಆಶಾವಾದದ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಆದ್ರೆ ಜೆಡಿಎಸ್ ನಾಯಕರು ಇದ್ಯಾವುದಕ್ಕೂ ಕೂಡ ಕೇರ್ ಮಾಡದೆ ಏಕಪಕ್ಷೀಯವಾಗಿ ಹೇಳ್ತಾ ಇದ್ದಾರೆ, ಮಂಡ್ಯದಲ್ಲಿ ಜೆಡಿಎಸ್ ಅಭ್ಯರ್ಥಿನೇ ಸ್ಪರ್ಧೆ ಮಾಡೋದು, ಅದರಲ್ಲೂ ನಿಖಿಲ್ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದು ಅಂತ ಈಗ ಒಂದ್ ಕಡೆ ಬಿಜೆಪಿ ಅಂದ್ರೆ ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ರು. ಜೆಡಿಎಸ್ ನ ಸಚಿವರಾಗಿರುವಂತಹ ಸಾರಾ ಮಹೇಶ್ ಈಗ ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ದಾರೆ. ಇನ್ನು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನ ವರಿಷ್ಠರಾಗಿರುವಂತಹ ದೇವೇಗೌಡರು ಮತ್ತು ಒಂದ್ ಕಡೆ ಪ್ರವಾಸೋದ್ಯಮ ಸಚಿವರಾಗಿರುವಂತಹ ಸಾರಾ ಮಹೇಶ್ ಇವರಿಬ್ರು ಕೂಡ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ರು ಅಂತ ನೋಡೋಣ. ಟಿಕೆಟ್ ಯಾರಿಗೆ ಕೊಡಲು ಬಿಡಲು ತೀರ್ಮಾನ ಮಾಡಿಲ್ಲ. ನಿಖಿಲ್ ಈಸ್ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ ಮಂಡ್ಯದಲ್ಲಿ. ಅದು ಅವರಾಗಿ ನಿಲ್ಲಬೇಕು ಅಂತ ಹೇಳಲಿಲ್ಲ. ಅಲ್ಲಿ ಜನ ನಾವೀಗ ಶ್ರೀರಾಮೇಗೌಡರಿಗೆ ಗೆಲ್ಲಿಸಿದ್ದಾರೆ ಈ 4-5 ತಿಂಗಳು. ಆದರೆ ಅಲ್ಲಿ ಮಹಾಜನತೆ ನಿಖಿಲ್ ಅವರಿಗೆ ಎಲೆಕ್ಷನ್ ಟೈಮಲ್ಲೂ ಕ್ಯಾಂಪೇನ್ ಮಾಡಿಸಿದ್ದಾರೆ. ನೀವು ಬದಲೇಬೇಕು, ನೀವು ನಿಲ್ಲಬೇಕು ಅಂತ ಹೇಳಿ. ಅವರು ಇನ್ನೂ 1-2 ವರ್ಷ ನಿಲ್ಲೋದಕ್ಕೆ ರಾಜಕೀಯ ಬರೋಕೆ ಸಾಹೇಬರು ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇಬ್ಬರಿಗೂ ಸಹ ಒತ್ತಡ ಇದೆ. ಆದರೆ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕಾರ್ಯಕರ್ತರು ರೈತರ ಒಳಿತಿಗಾಗಿ ಮಂಡ್ಯ ಲೋಕಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಅವರೇ ನಮ್ಮ ಲೋಕಸಭಾ ಮೈತ್ರಿ ಸರ್ಕಾರದ ಜೆಡಿಎಸ್ ಅಭಿವೃದ್ಧಿ ದೃಷ್ಟಿಯಿಂದ ಕಾರ್ಯಕರ್ತರ ಹಿತ. ಮಂಡ್ಯಕ್ಕೆ ನಿಖಿಲ್, ಹಾಸನಕ್ಕೆ ಪ್ರಜ್ವಲ್. ಲೋಕಸಭೆ ಕ್ಷೇತ್ರದಲ್ಲಿ ಪ್ರಜ್ವಲ್ ಓಡಾಟವನ್ನ ನಡೆಸ್ತಾ ಇದ್ದಾರೆ. ಚುನಾವಣಾ ಸಮಾವೇಶಗಳಲ್ಲಿ ಪ್ರಜ್ವಲ್ ಫುಲ್ ಶೈನಿಂಗ್. ನೋಡ್ತಾ ಇದೀವಿ, ದೇವೇಗೌಡರ ಮೊಮ್ಮಕ್ಕಳಾಗಿರುವಂತ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ, ಪ್ರಜ್ವಲ್ ರೇವಣ್ಣ ಒಂದ್ ಕಡೆ. ಮಂಡ್ಯಕ್ಕೆ ನಿಖಿಲ್ ಫಿಕ್ಸ್ ಆಗ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಅವರನ್ನ ಹಾಸನಕ್ಕೆ ಫಿಕ್ಸ್ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಇವರಿಬ್ರು ಕೂಡ ಈಗಾಗಲೇ ಯಾವ ರೀತಿಯಾಗಿ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲುವ ನಿಟ್ಟಿನಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ ಅಂತ ಕೂಡ ನೋಡಿದ್ವಿ. ಹಾಸನ ಲೋಕಸಭೆ ಕ್ಷೇತ್ರದಲ್ಲಿ ಪ್ರಜ್ವಲ್ ಅವರು ಕೂಡ ಮಿಂಚಿನ ಸಂಚಲನವನ್ನ ಉಂಟು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಈಗ ಆಲ್ರೆಡಿ ರೌಂಡ್ಸ್ ಹೊಡಿತಾ ಇದ್ದಾರೆ. ಕ್ಷೇತ್ರದಲ್ಲಿ ತಾತ ಅಪ್ಪನ ಜೊತೆ ಪ್ರಜ್ವಲ್ ರೇವಣ್ಣ ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಮತದಾರರ ಮುಂದೆ ಪ್ರಜ್ವಲ್ ಓಡಾಟವನ್ನು ಮಾಡ್ತಾ ಇದ್ದಾರೆ. ಪ್ರಜ್ವಲ್ ಅಭ್ಯರ್ಥಿ ಎಂದು ಮತದಾರರಿಗೆ ಇಂಡೈರೆಕ್ಟ್ ಆಗಿ ಮುನ್ಸೂಚನೆಯನ್ನ ಕೂಡ ನೀಡ್ತಾ ಇದ್ದಾರೆ ಜೆಡಿಎಸ್ ನ ನಾಯಕರು. ಅಲ್ಲಿ ಸಮಾವೇಶವನ್ನ
ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಭಾಗಿಯಾಗಿರ್ತಾರೆ. ನಂತರ ಅವರು ಕೂಡ ಮಾತನಾಡ್ತಾರೆ. ಈಗ ಆಲ್ರೆಡಿ ದೇವೇಗೌಡರು ಕೂಡ ಹೇಳ್ತಾ ಇದ್ದಾರೆ, ಒಂದ್ ಕಡೆ ಪ್ರಜ್ವಲ್ ರೇವಣ್ಣ, ಇನ್ನೊಂದ್ ಕಡೆ ನಿಖಿಲ್. ಸೊ ಹೀಗಾಗಿ ಇಬ್ರು ಮೊಮ್ಮಕ್ಕಳಿಗೂ ಕೂಡ ಈಗ ಆಲ್ರೆಡಿ ದೇವೇಗೌಡರು ಒಂದೊಂದು ಕ್ಷೇತ್ರವನ್ನ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಒಂದ್ ಕಡೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಬಹುತೇಕ ಖಚಿತ ಆಗ್ತಾ ಇದೆ. ಯಾಕೆಂದ್ರೆ ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಕೂಡ ಹೇಳಿಕೆಯನ್ನ ನೀಡಿದ್ರು. ಈಗ ನಿಖಿಲ್ ಕುಮಾರಸ್ವಾಮಿಯ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಕೂಡ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು. ಮತ್ತೊಂದು ಯಕ್ಷ ಪ್ರಶ್ನೆ ಅಂದ್ರೆ ದೇವೇಗೌಡರು ಎಲ್ಲಿ ನಿಲ್ತಾರೆ ಅಂತ. ನಾನೇ ವೈಯಕ್ತಿಕವಾಗಿ ಹಾಸನದಲ್ಲಿ ನನ್ನ ಸ್ನೇಹಿತರ ಜೊತೆ ಮಾತಾಡಿ ನೀವು ಆತ ರಾಜಕೀಯದಲ್ಲಿ ಬರಬೇಕು ಅಂತ ಸ್ವಇಚ್ಛೆಯಿಂದ ಬೇರೆ ಇಮಿಟೇಟ್ ಮಾಡಿ ಬೇರೆ ಏನಾದರೂ ಮಾಡುವಂತ ಬಹಳ ಒತ್ತಾಯ ಮಾಡಿದ್ದು ಸತ್ಯ. ಆದರೆ ಅದಕ್ಕೆ ಅವನ ಮನಸ್ಸು ಕೊಡಲಿಲ್ಲ. ಅದರಲ್ಲಿ ಯಾವ ಆಟ ಇದೆ ದೇವರ ಇಚ್ಛೆ ಗೊತ್ತಿಲ್ಲ ನನಗೆ. ಅವನು ಎಲ್ಲ ಅಸೆಂಬ್ಲಿ ಎಲೆಕ್ಷನ್, ಜಿಲ್ಲಾ ಪಂಚಾಯತ್ ಪಾರ್ಲಿಮೆಂಟ್ ಎಲೆಕ್ಷನ್ ಎಲ್ಲದರಲ್ಲೂ ಅವನಿಗೆ ಇನ್ವಾಲ್ವ್ ಆಗಿ ಓಡಾಡ್ಕೊಂಡಿದ್ದಾನೆ. ನಾವೇನು ಹೇಳಿದ್ರು ಬೇರೆ ವೃತ್ತಿಗೆ ಆಸಕ್ತಿ ವಹಿಸಲಿಲ್ಲ. ಅದನ್ನು ನಾನೇ ಜಿಲ್ಲೆಯ ಮುಖಂಡರಿಂದ ಚರ್ಚೆ ಮಾಡಿ